ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಂಧುಗಳೇ, ಇವತ್ತಿನ ಜಗತ್ತಿಗೆ ಶರಣರ ಧರ್ಮ, ಆಶಯಗಳು, ತತ್ವಗಳು, ಸಿದ್ಧಾಂತಗಳು, ಗುರಿ ಅತ್ಯವಶ್ಯಕ ಹಾಗೂ ಪ್ರಸ್ತುತ. ಶರಣರ ಬಗ್ಗೆ ಮಾತಾಡಲಿಕ್ಕೆ ತೊಡಗಿದರೆ ದಿನಗಟ್ಟಲೆ, ವಾರಗಟ್ಟಲೆ, ವರ್ಷಗಟ್ಟಲೆ, ನಿತ್ಯ ನಿರಂತರ ಶರಣರ ಜಯಂತಿಗಳನ್ನು ಆಚರಿಸಬೇಕಾಗತ್ತೆ. ಆ ಶರಣರ ಬದುಕು ಇಡೀ ಮಾನವ ತತ್ವಕ್ಕೆ ಒಂದು ರೀತಿಯಲ್ಲಿ ಭೂಷಣಪ್ರಾಯ, ತಿಲಕಪ್ರಾಯ. ಇವತ್ತು ನಾವು ಬಸವಣ್ಣವರು ಹೇಳುವ ರೀತಿಯಲ್ಲಿ ನೋಡ್ಕೊಂಡ್ರೆ ಬಸವಣ್ಣನೇ ಹೇಳ್ತಕ್ಕಂಥದ್ದು. ಇವತ್ತು ಲಿಂಗ ತತ್ವದ ಉಪಾಸನೆ ನಾವು ಮಾಡ್ತಾ ಇದ್ದೀವೋ, ಆ ಲಿಂಗದ ಬಗ್ಗೆ ಒಳ್ಳೆಯ ಅತ್ಯದ್ಭುತವಾದ ಒಂದು ವ್ಯಾಖ್ಯಾನ ಮಾಡಿದ್ದಾರೆ. ಲಿಂಗ ಅಂದರೆ ಯಾವುದೇ ಒಂದು ಜಾತಿ, ಧರ್ಮ ಮತ್ತೊಂದು ಅಲ್ಲ, ಅದೊಂದು ವಿಶ್ವ ಆರಾಧನೆಯ ತತ್ವ. ಅದು ಲಿಂಗ ಅಂದರೆ ಆ್ಯಕ್ಚುಲಾಗಿ ಶೂನ್ಯ ಅಂತ, ಬಯಲು ಅಂತ, ಪರವಸ್ತು ಅಂತ. ಆ ಲಿಂಗ ಅನ್ನೋದ್ರ ಬಗ್ಗೆನೇ ಬಸವಣ್ಣವ್ರು ಕೊಡ್ತಕ್ಕಂಥ ತತ್ವ. ಎತ್ತೆತ್ತ ನೋಡಿದರೆ ಅತ್ತತ್ತ ವಿಷು ನೀನೇ ದೇವ, ವಿಶ್ವತೋಮುಖ ನೀನೇ ದೇವ, ವಿಶ್ವತೋಭಾವು ನೀನೇ ದೇವ, ವಿಶ್ವತೋಭಾವು ನೀನೇ ದೇವ. ಈ ವಚನದ ಹಿನ್ನೆಲೆ ಗಮನಿಸಿದರೆ ಜಗತ್ತಿನಲ್ಲಿ ಅಣುರೇಣು ತೃಣಕಾಷ್ಟಗಳಲ್ಲಿ ಭಗವಂತನಿದ್ದಾನೆ ಅನ್ನೋ ತತ್ವದಡಿಯಲ್ಲಿ ಎಲ್ಲೆಲ್ಲಿಯೂ ಭಗವಂತ ಇದ್ದಾನೆ. ಗುಡ್ಡ ಬೆಟ್ಟಗಳಲ್ಲಿದ್ದಾನೆ, ವಸ್ತು ಒಡವುಗಳಲ್ಲಿದ್ದಾನೆ, ಮರ ಗಿಡಗಳಲ್ಲಿದ್ದಾನೆ, ಪ್ರಾಣಿ ಪಕ್ಷಿಗಳಲ್ಲಿ ಭಗವಂತ ಇದ್ದಾನೆ. ಈ ತತ್ವವನ್ನು ಆ ಲಿಂಗದ ಮೂಲಕ, ಲಿಂಗ ತತ್ವದ ಮುಖಾಂತರ ಆರಾಧಿಸ್ತಾ ಇದ್ದಾರೆ, ಉಪಾಸಿಸಿದ್ದಾರೆ. ಅದಕ್ಕೆ ಒಳ್ಳೆಯದನ್ನು ಬಯಸ್ತಾ ಇದ್ದಾರೆ. ಬೇರೆ ಯಾವುದು ತತ್ವ ಅಂತಲ್ಲ. ಶರಣರು ಕೊಟ್ಟಂಥ ಎರಡು ತತ್ವಗಳು ಬಹಳ ಅತ್ಯಮೂಲ್ಯವಾದವು. ಒಂದು ಕಾಯಕ. ಯಾವ ಮನುಷ್ಯನೇ ಆಗಲಿ ಕಾಯಕ ಮಾಡ್ದಲೇ ಊಟ ಮಾಡಬಾರ್ದು. ಕಾಯಕ ಮಾಡಿದಲ್ಲಿ ಬಂದಿರತಕ್ಕಂಥದ್ದನ್ನು ಆ ಭಗವಂತನಿಗೆ, ಆ ಪರವಸ್ತುವಿಗೆ, ಆ ಬಯಲಿಗೆ, ಆ ಶೂನ್ಯಕ್ಕೆ ನೈವೇದ್ಯ ಮಾಡಿ ತಾನು ಸ್ವೀಕಾರ ಮಾಡಬೇಕು. ಯಾವಾಗಲೂ ಅಷ್ಟೇ. ಆ ಕೃತಜ್ಞತಾ ಮನೋಭಾವನೆ ಯಾವ ವ್ಯಕ್ತಿಯಲ್ಲಿರ್ತದೋ ಆ ಮನುಷ್ಯ ಮೌಲ್ಯಯುತವಾದ ವ್ಯಕ್ತಿ. ಅವನನ್ನು ನಾವು ಶಿವ ಅಂತೆಲ್ಲಾದರೂ ಗುರುತಿಸಿ, ಪರತತ್ವ ಅಂತೆಲ್ಲ ಗುರುತಿಸಿ, ಅಥವಾ ದೇವರು ಅಂತ ಗುರುತಿಸಿ, ತಂದೆ ತಾಯಿಗಳು ಅಂತ ಗುರುತಿಸಿ, ಗೆಳೆಯರು ಅಂತ ಗುರುತಿಸಿ, ಯಾರಾದರೂ ಆಗಿರ್ಬೋದು, ಆ ವ್ಯಕ್ತಿನೇ ಪರವಸ್ತು ಅಂತ ನಾವು ಭಾವಿಸ್ಬೇಕು. ಆ ಕೃತಜ್ಞ ಮನೋಭಾವನೆ. ಇವತ್ತು ಸೂರ್ಯ ಹುಡ್ತಾನೆ, ಸೂರ್ಯ ಅಸ್ತಮಾನ ಪಡಿತಾನೆ. ಒಂದು ಬೀಜ ಭೂಮಿ ಬಿದ್ದ ತಕ್ಷಣ ಅದು ಚಿಗುರ್ತಾ ಹೋಗ್ತದೆ, ಹೂ ಬಿಡ್ತಾ ಹೋಗ್ತದೆ, ಕಾಯಿ ಕೊಡ್ತದೆ. ಇವೆಲ್ಲವೂ ಆ ಪರವಸ್ತುವಿನ ಅನುಗ್ರಹ ಅಂತ ನಾವು ಭಾವಿಸ್ಬೇಕು. ಒಂದು ಪ್ರಾಣಿ ಪಕ್ಷಿಗಳಲ್ಲಿ, ಮರ ಗಿಡಗಳಿರಲಿ, ಮರ ಯಾವೇ ಇರಲಿ, ಅವೆಲ್ಲವೂ ಸಹ ಆ ದೃಷ್ಟಿಯಿಂದ ಬಸವಣ್ಣವರು ಹೇಳ್ತಕ್ಕಂಥ ಮಾತಿನಲ್ಲಿ ಅರ್ಥ ಇದೆ. ಎತ್ತೆತ್ತದ ನೋಡಿದರೆ ನೀನೇ ದೇವ. ಯಾವ ಕಡೆನ ನೋಡಿ, ನೀವು ಕುಂತ್ಕೊಳ್ಳಿ, ನಿಂತ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ, ಕಣ್ಣು ಬಿಡಿ, ಅಲ್ಲೆಲ್ಲವೂ ಭಗವಂತನ ಆರಾಧನೆ ಇರ್ತದೆ, ಭಗವಂತನ ಸ್ವರೂಪ ಇರ್ತದೆ. ಅಲ್ಲಿ ಅದಾಗ ವಿಶ್ವತೋ ಮುಖ ನೀನೇ ದೇವ, ವಿಶ್ವತೋ ಪಾದ ನೀನೇ ದೇವ, ವಿಶ್ವತೋ ಭಾವು ನೀನೇ ಆದಾಗ ಆ ವಿಶ್ವದಲ್ಲಿ ಆ ಭಗವಂತನ ಮೂರ್ತಿ ನಮಗೆ ಕಾಣ್ತವೆ. ಇನ್ನು ಬಹಳ ಒಳ್ಳೆಯ ತತ್ವ ಶರಣರಲ್ಲಿದೆ. ಏನು ಅಂತಂದರೆ, ನಿರಾಕಾರ ವಸ್ತುವನ್ನು ಸಾಕಾರದ ಮುಖಾಂತರ ಕಾಣುವ ತತ್ವ ನಮ್ಮಲ್ಲಿದೆ. ನಿರಾಕಾರ ಅಂದ್ರೇನು? ಕಾಣದಲ್ಲಿ ಇರ್ತಕ್ಕಂಥದ್ದು. ನೀವು ಯಾವುದೇ ಇರ್ಬೋದು. ಏಕಂ ಸತ್ ವಿಪ್ರ ಬಹುಧಾ ವದಂತಿ ಅನ್ನುವ ತತ್ವವನ್ನು ಜ್ಞಾನಿಗಳು, ದಾರ್ಶನಿಕರು, ಋಷಿಗಳು, ಮುನಿಗಳು, ವೇದ ಉಪನಿಷತ್ತುಗಳು ಸಾರ್ತವೆ. ಏಕಂ ಸತ್, ಒಂದೇವೇ ಸತ್ಯ, ಒಂದೇ ದೇವರು, ನಾವು ಏಕದೇವೋಪಾಸಕರು. ಆದರೆ ನಮ್ಮ ಈ ಸಮಾಜದಲ್ಲಿ 10 ಮುಖಗಳಿಂದ ದೇವನೊಬ್ಬ ನಾಮ ಹಲವು ಅನ್ನುವ ತತ್ವ ಇದ್ದಂಗೆ ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ, ಅವರವ್ರಿಗೆ ಹೆಂಗೆ ಕಾಣ್ತಾನೋ ಆ ವಸ್ತುವನ್ನು, ಆ ವ್ಯಕ್ತಿಯನ್ನು ಜಗತ್ತು ಆರಾಧನೆ ಮಾಡ್ತದೆ. ಈ ಎಲ್ಲ ಆರಾಧನೆಗಳಲ್ಲಿ ಅಪ್ಪು ತಪ್ಪಿನೋ ಯಾವ ವ್ಯಕ್ತಿಯಾಗಲಿ, ಜಾತಿ, ಧರ್ಮ, ಪಂಗಡ, ಊರು, ಕೇರಿ, ಬಣ್ಣ, ಲಿಂಗ ಇವೆಲ್ಲವನ್ನು ಸಹ ಪಕ್ಕಕ್ಕಿಟ್ಟು ಆ ವಸ್ತುವಿನಲ್ಲಿ ಸತ್ಯವನ್ನು ಕಾಣಬೇಕು. ಆ ಸತ್ಯ ಅಂದರೆ ಅದಕ್ಕೆ ಅರ್ಪಿಸಿಕೊಳ್ಳೋ ಮನೋಭಾವನೆ, ಅದಕ್ಕೆ ತ್ಯಾಗ ಮನೋಭಾವನೆ. ಅವನಿಂದಲೇ ನಾನು. ಏಕಂ ಸತ್ ವಿಪ್ರ ಬಹುಧಾ ವದಂತಿ, ಒಂದೇ ಸತ್ಯ, ಒಂದೇ ವಸ್ತು, ಎಲ್ಲರೂ ಇದ್ದಾನೆ. ಇನ್ನೊಂದು ಮಾತಿದೆ, ಗಂಧವನ್ನು ಹೇಗೆ ತೇಗವನ್ನು ತೇದಂಗೆ ಗಂಧ ಬರ್ತದೋ ಹಾಗೆ ನಾವು ದಿನ ಬೆಳಗ್ಗೆ ಪರೀಕ್ಷೆಗೆ ಒಳಗಾಗಿ ನಾವು ಒಳ್ಳೆಯ ಮನುಷ್ಯರಾಗ್ತೀವಿ. ಇದು ಶರಣರ ತತ್ವದಲ್ಲಿ ಅತ್ಯಮೂಲ್ಯವಾದಂಥವು. ಬಸವಣ್ಣ ಅವತ್ತು ಕಟ್ಟಿದಂಥ ಅನುಭವ ಮಂಟಪ ಇದೆಯಲ್ಲ, ಬಸವಣ್ಣ ಇನ್ನೊಂದು ಕಾಣಬೇಕು. ಬಸವಣ್ಣ ಅಂತಲೇ ಇಲ್ಲ, ಶರಣರು ಎಲ್ಲ ಜಾತಿಯರು ಇದ್ದಾರೆ, ಎಲ್ಲ ಪಂಗಡದವರು ಇದ್ದಾರೆ. ಯಾರು ಏನೇ ಅಂದ್ಕೊಂಡ್ರೂ ಚಿಂತೆ ಇಲ್ಲ, ಯಾರು ಏನು ಅಂದ್ಕೊಂಡ್ರೂ ಚಿಂತೆ ಇಲ್ಲ. ಇಡೀ ಮಾನವ ಕುಲವನ್ನು
ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಕ್ರೀಡ್ ಅಂತೀವಲ್ಲ, ಅವ್ರನ್ನೆಲ್ಲರೂ ಮನುಷ್ಯಂತ ಕಂಡು ಅವ್ರನ್ನ ಉದ್ಧಾರ ಮಾಡಲಿಕ್ಕೆ ಅವತರಿಸಿದಂಥ ಒಬ್ಬ ದಾರ್ಶನಿಕ ಬಸವಣ್ಣ ಶರಣರು. ಇವರಲ್ಲಿ ನಾವು ಯಾರನ್ನ ಬೇಕಾದ್ರೂ ಕಾಣ್ಬೋದು. ಬಸವಣ್ಣನ ಕಾಣಿ, ಚನ್ನಬಸವಣ್ಣನ ಕಾಣಿ, ಅಲ್ಲಮ್ಮ ಪ್ರಭುಗಳು ಕಾಣಿ, ಅಕ್ಕಮಹಾದೇವಿನ ಕಾಣಿ, ಸಿದ್ದರಾಮರನ್ನ ಕಾಣಿ, ಉರ್ಲಿಂಗ ಪೆದ್ದಿಯನ್ನು ಕಾಣಿ, ಆಯ್ದಕ್ಕಿ ಮಾರಯ್ಯನ ಕಾಣಿ, ಅಥವಾ ಕಟ್ಟಿಗೆಯ ಮೋರಯ್ಯನ ಕಾಣಿ. ಇವರೆಲ್ಲರ ಜೀವನದಲ್ಲಿ ನೂರಾರು ಜನ ಶರಣರು ಅವತ್ತು ಅನುಭವ ಮಂಟಪದಲ್ಲಿ ಯಾವ ತಾರತಮ್ಯವೂ ಇಲ್ಲದಲೆ ಅದು ಒಂದು ತಿಳಿ ಪವಾಡ ಸದೃಶವಾದ್ದು. ಬಸವಣ್ಣನ ಪರೀಕ್ಷೆಗೆ ಒಳಗು ಮಾಡುವುದಕ್ಕೆ ಯಾರೋ ಇಬ್ಬರು ಶರಣರು ಬದನೆಕಾಯಿ ಕಟ್ಕೊಂಡ್ಬಂದರು ಲಿಂಗದಲ್ಲಿ. ಬಿಡು ಲಿಂಗ ಇದು ಲಿಂಗ ಐತೆ ಅಂತ ಬಿಟ್ಟು ಬಸವಣ್ಣ ಬರ್ದಂತ. ಬಸವಣ್ಣನಿಗೆ ಗೊತ್ತಾಗ್ತದೆ, ಅವನು ದಾರ್ಶನಿಕ, ಅವ್ರನ್ನ ಬನ್ನಿ ಶರಣರೇ ಬನ್ನಿ ಅಂತ ಅಂದಾಗ ಶರಣರು ಅಂದ ತಕ್ಷಣ ಒಳಗಿನ ಬದನೆಕಾಯಿ ಲಿಂಗಗಳಾಗಿರ್ತವೆ. ಹೀಗೆ ಈ ಲಿಂಗ ಅನ್ನುವ ಪರಿಕಲ್ಪನೆ ಕೇವಲ ಬಸವಣ್ಣನಿಂದ ಬಂದದ್ದು ಅನ್ನುವ ಒಂದು ತತ್ವವಾದ ಇವೆಲ್ಲ ಚರ್ಚೆ ಇವೆ. ಆದರೆ ಹರಪ್ಪ ಮಹೇಂದ್ರರ ಕಾಲದಲ್ಲೇ ಅಲ್ಲಿ ಲಿಂಗ ಇದೆ, ಲಿಂಗಾರಾಧನೆ ಇದೆ. ಅದು ಸ್ಥಾವರ ಲಿಂಗ ಇರ್ಬೋದು, ಇಷ್ಟಲಿಂಗ ಇರ್ಬೋದು. ಆ ಇಷ್ಟಲಿಂಗ ಬಂದದ್ದು ಬೇಕಾದರೆ 12ನೇ ಶತಮಾನದಲ್ಲಿ ಹೇಳಿ. ಆದರೆ ಲಿಂಗ ತತ್ವ ವಿಶ್ವದಲ್ಲಿ ಮೊದಲಿಗಿಂದಲೇ ಬಂದಿದೆ, 5000 ವರ್ಷಗಳಿಂದಲೇ ಬಂದಿದೆ. 5000 10,000 ಅಂತಾನೆ. ಹಾಗೆ ಆ ಲಿಂಗ ತತ್ವ ವಿಶ್ವವನ್ನು ಜಗತ್ತು ಒಂದು ಲಿಂಗಾಕಾರವಾಗಿ ಕಂಡಿದ್ದಾರೆ. ಆ ಲಿಂಗಾಕಾರವಾಗಿ ಕಂಡಿದ್ದನ್ನು ನಾವು ನಮ್ಮನ್ನು ಅರ್ಪಿಸ್ಕೊಂಡು ಹೋಗ್ತೇವೆ. ಷಟ್ಸ್ಥಲಗಳು, ಅಷ್ಟಾವರಣಗಳು, ಹರಿಷಡ್ವರ್ಗಗಳು ಇವು ನಮಗೆ ಬಹಳ ಮುಖ್ಯವಾದವು. ಅದರಲ್ಲಿ ಎಂಥದ್ದು ಅಷ್ಟಾವರಣಗಳು ಬಹಳ ಅದ್ಭುತವಾದವು. ಅದರಲ್ಲಿ ಗುರುಲಿಂಗ ಜಂಗಮರಿ ಇರ್ಬೋದು, ಪಾದಕ ಪ್ರಸಾದ ಇರ್ಬೋದು, ಮಂತ್ರ ವಿಭೂತಿ ಇರ್ಬೋದು. ಇವು ಯಾವ ಇರಲಿ ಒಂದೊಂದು ಅಷ್ಟೇ ಅಮೂಲ್ಯವಾದವು. ಈಗ ನಾನು ಹಣೆಗೆ ವಿಭೂತಿ ಇಟ್ಟಿದ್ದೇನೆ. ವಿಭೂತಿ ನನ್ನ ಶರೀರದಲ್ಲಿರ್ತಕ್ಕಂತಹ ಕೆಟ್ಟದ್ದ ಗುಣಗಳನ್ನು, ಹರಿಷಡ್ಗಳು, ಮೋಹ ಮದಗಳು ಗರ್ಮಗಳಿರ್ಬೋದು, ಕಾಮಕ್ರೋಧಗಳಿರ್ಬೋದು, ಅವನ್ನ ಸುಟ್ಟಿರೋದಕ್ಕೆ ಸಂಕೇತ ಅದು. ಶರಣ ಧರ್ಮದ ಪ್ರಕಾರ ಎಲ್ಲ ವ್ಯಕ್ತಿಗಳನ್ನು ಕಾಯಕದಿಂದಲೇ ಮುಕ್ತಿ. ಯಾರನ್ನೂ ಅಪ್ಪು ತಪ್ಪು ಎಂಥ ತತ್ವ ಹೇಳ್ತಂದರೆ, ನಮ್ಮ ಸಮಾಜದಲ್ಲಿ ಕೆಲವರಿಗೆ ಸ್ವಲ್ಪ ಹರ್ಟ್ ಆಗ್ಬೋದೇನೋ ಅನ್ಸುತ್ತೆ, ಅಥವಾ ನೋವಾಗ್ಬೋದೇನೋ. ತಾನು ದುಡಿದುದಲ್ಲದೆ ಬುಕ್ಸಟ್ಟೆ ಫ್ರೀಯಾಗಿ ಲಂಚ ರುಸ್ವತ್ತುಗಳಲ್ಲಿ ಭ್ರಷ್ಟಾಚಾರದಲ್ಲಿ ಎಲ್ಲೆಲ್ಲೂ ಬಂದದ್ದನ್ನೇ ಆಗಲಿ ಅಪ್ಪು ತಪ್ಪೇನೋ ಲಿಂಗ ನೈವೇದ್ಯಕ್ಕೆ ಅರ್ಹವಲ್ಲ ಅನ್ನುವ ತತ್ವವನ್ನು ಸಾರ್ತಾರೆ ಶರಣರು. ಆದ್ದರಿಂದ ನಾವು ದುಡಿದು ತಿನ್ನಬೇಕು. ಶರಣರ ಶರೀರ ವೃಥಾ ಸವಿಯಲಾಗದು. ನಿರಂತರವಾಗಿ ಕೆಲಸ ಮಾಡಿ. ನಿಜವೂ ಅದ್ಭುತವಾದವು. ಬಳಸಿ ಬ್ರಹ್ಮಚಾರಿ ಉಂಡ ಉಪವಾಸಿ ಅಂತಾರೆ. ಬಳಸಿ ಬ್ರಹ್ಮಚಾರಿ ನಾವೆಲ್ಲವನ್ನೂ ಭೋಗಿಸುತ್ತೇವೆ. ಸ್ತ್ರೀ ಪುರುಷ, ಪುರುಷ ಸ್ತ್ರೀ ಭೋಗಿಸೋದೊಂದೇ ಅಲ್ಲ. ಊಟ ಮಾಡ್ತೀವಿ, ನೋಡ್ತೀವಿ, ಪಂಚೇಂದ್ರಿಯ ಎಲ್ಲ ರೀತಿಯ ಸುಖ ಭೋಗಗಳನ್ನು ಕೊಡ್ತೀವಿ. ಆದ್ರೂ ಆ ವಸ್ತುಗಳ ಬಗ್ಗೆ ನಿರ್ಲಿಪ್ತತೆ, ನಿರಾಳತ್ವ ತಾನಾಗಿ ಬರ್ತಕ್ಕಂಥದ್ದು ಬಿಟ್ಟು ಬಿಡಬೇಕು. ಅದು ಎಂಥ ತತ್ವ ಅದು. ಅದಕ್ಕೆ ನೋಡಿ, ಒಂದು ಆ ಭೋಗ ವಸ್ತುಗಳ ಬಗ್ಗೆ ಬೇಕಾದ್ರೆ ನಿನಗೆ ಎಷ್ಟು ಬೇಕು, ಇದು ನಮ್ಮದಲ್ಲ. ನಮ್ಮ ಸ್ತ್ರೀ ನಮ್ಮದು. ನಾನು ಆಸೆ ಪಡಬೇಕಾದ್ರೆ ಶರಣರ ಮಾತಕ್ಕಂಥದ್ದು. ನೀನು ಹೆಣ್ಣಿನ ಮೇಲೆ ಆಸೆ ಪಟ್ಟರೆ ಮದುವೆಯಾಗು, ಅನುಭವಿಸುವಂತಾನೆ. ಇದು ಭೂಮಿಯ ಮೇಲೆ ಮನೆಗೆ ಆಸೆ ಆದರೆ ಅದನ್ನು ಕೊಳ್ಳು, ವ್ಯವಸಾಯ ಮಾಡು, ದುಡು, ತಿನ್ನು ಅಂತಾನೆ. ಬೇರೆ ಯಾವುದೇ ವಸ್ತು ಆಗಲಿ ಅದನ್ನು ನೀನು ತೆಗೆದುಕೊಂಡು ಅನುಭವಿಸಿ, ಅದಕ್ಕೆ ನೀನು ಸ್ಟಿಕ್ಕನ್ ಆಗಬೇಡ. ಅದೇ ನಂದು ಅನ್ನೋ ರೀತಿಯಲ್ಲಿ ಬರಬಾರ್ದು. ಯಾಕಂದರೆ ನೀಲಾಂಬಿಕೆ ಎಂಥ ತತ್ವ ಹೇಳ್ತಾರಂದರೆ, ಬಸವ ನಾನು ನಿನಗೆ ಕೇವಲ ಹೆಂಡತಿ ಅಂತ ತಿಳ್ಕೊಬೇಡ, ನಾನು ನಿನಗೆ ಶಿಶು ಅಂತಾಳೆ, ನಾನು ನಿನ್ನ ಮಗು ಅಂತಾಳೆ. ಹಾಗೆ ಬಸವಣ್ಣನೂ ಸಹ ನೀಲಾಂಬಿಕೆಯನ್ನು ಕೇವಲ ಹೆಂಡತಿಯಲ್ಲ, ಆ ಮಗು ಮುಗೀತು, ಆ ಮಗುವನ್ನು ಬಿಟ್ಟುಬಿಡು, ಅಲ್ಲಿ ಬಳಸಿ ಬ್ರಹ್ಮಚಾರಿ ನೀನು ಆಗು, ತ್ಯಾಗ ಮನೋಭಾವನೆ ಇರಲಿ, ಅವನ್ನೆಲ್ಲವನ್ನು ಬಿಟ್ಟುಬಿಡ್ಬೇಕು. ಇನ್ನೊಬ್ಬ ಶರಣ ಹಣಪದ ಅಪ್ಪಣ್ಣ ಒಳ್ಳೆ ಮಾತಾಡ್ತಾನೆ. ಕಾಣಿಯ ಲೋಭಕ್ಕೆ ಕಾಣೆ ಮಂದಿ ಒಂದು ದುಡ್ಡು, ಒಂದು ಪೈಸಾ ಅನ್ನಿ, 1 ರೂಪಾಯಿ ಅನ್ನಿ, ಕಾಣಿಯ ಲೋಭಕ್ಕೆ ಕೋಟಿಯ ಲಾಭವನ್ನು ಮುರಿದುದಯ್ಯ ಅಂತಾನೆ. ಎಂತ ಮಾತು ನೋಡಿ. ನಾವು ಇವತ್ತೇ ಮಾಡ್ತೀವಿ, ಕಳ್ಳ ಸುಳ್ಳು ಏನೇನೋ ಮಾಡೋಕ್ಕೆ ಹೋಗ್ತೀವಿ. ಎಲ್ಲೋ ಒಂದು ಕಡೆಯಲ್ಲಿ ಒಂದು ದುಗ್ಗಾಣಿಗೆ ಆಸೆಪಟ್ಟು ಇಡೀ ನಮ್ಮ ಮನೆತನದ, ನಮ್ಮ ಕುಲದ, ನಮ್ಮ ವಂಶದ, ನಮ್ಮ ಧರ್ಮದ ಎಲ್ಲ ಮರ್ಯಾದೆಯನ್ನು ಧೂಳೀಪಟ ಮಾಡ್ದಂಗೆ ಆಗುತ್ತೆ. ನೀರಿನಲ್ಲಿ ಏನು ಹೇಳ್ತೀವಿ, ಹುಣಸೆಹಣ್ಣು ತೊಳೆದಂಗೆ ಅಂತ ಹೇಳ್ತೀವಲ್ಲ, ಆ ಕಾರ್ಯವಾಗುತ್ತೆ. ಕಾಣಿಯ ಲೋಭಕ್ಕೆ ಕೋಟಿಯ ಲಾಭ ಮುರಿದುದಯ್ಯ ಅಂತ ಹೇಳ್ತಾರೆ. ಹಾಗೆ ಯಾವುದೇ ಆಗಲಿ ನಮ್ಮ ಜೀವನದ ಅನುಭವ ಈ ಅನುಭವಗಳು ಬರಬೇಕಾದ್ರೆ ಈ ಶರಣರು ಹೇಳ್ತಕ್ಕಂಥದ್ದು ಎಂಥ ಅದ್ಭುತವಾದ ಮಾತು. ಪ್ರತಿಯೊಬ್ಬ ಶರಣನೂ ಇಡೀ ಜಗತ್ತಿನ ಶರಣ, ಪ್ರತಿಯೊಬ್ಬ ಎಲ್ಲರೂ ಶರಣರೇ. ಅವನು ಲಿಂಗ ಧರಿಸಲಿ ಇರಲಿ,
ಸದ್ಗುಣ ಸಂಪನ್ನನಾದರೆ ಅವನು ಶರಣ. ಆ ಸದ್ಗುಣ ಸಂಪನ್ನ ಏನು ಮಾಡ್ತಾನೆ, ಒಂದು ಲಾಂಛನಕ್ಕೆ ಲಿಂಗವನ್ನು ಧರಿಸ್ತಾನೆ. ಲಿಂಗ ಮೈ ಮೇಲಿತ್ತು ಅಂದರೆ ಅವನು ಪರಶಿವನ ಕಾಣದಲ್ಲೇ ಬೇರೆ ಯಾರನ್ನೂ ಕಾಣಕ್ಕೆ ಸಾಧ್ಯವೇ ಆಗೋದಿಲ್ಲ. ಆದ್ದರಿಂದ ಈ ಶರಣರು ಅಂಗದ ಮೇಲೆ ಲಿಂಗ, ಲಿಂಗ ಇದ್ದ ಬೇಗೆ ಅವನ ಆರಾಧನೆ, ಅವನ ತತ್ವ, ಅವನ ದಿನ ಕನಸು ಮನಸ್ಸಲ್ಲೂ ಅವನೇ ಕಾಣ್ತಾನೋ. ಈ ಜಗತ್ತಿನ ಏನು ಮೋಹಗಳು ಏನೇನಿವೆಯೋ ಅವನನ್ನು ಬೆಳೆಸ್ಕೊಂಡು ಬಳಸದಂತೆ, ಉಂಡ್ರೂ ಉಣದಂತೆ ತ್ಯಾಗ ಮನೋಭಾವದಿಂದ ಹೋಗ್ತಾರೆ. ಗುರು ಜಗತ್ತನ್ನು ತೋರಿಸ್ತಾನೆ. ಗುರುವೇ ಜ್ಯೋತಿ, ಅವನೇ ವಿವೇಕ, ಅವನೇ ಜ್ಞಾನ. ಈ ಜ್ಞಾನದ ಸಂಬಂಧವನ್ನು ಪಡೆದ್ರೆ, ಸಾಮಾನ್ಯವಾಗಿ ಶರಣರಿಗೆ ಸಂಘ ಇತ್ತು ಅಂದರೆ ಬೇರೆ ಯಾವುದು ಬೇಕಿಲ್ಲ ಅಂತಾರೆ. ಶರಣ ಸಂಘದಿಂದ ಮನುಷ್ಯ ಸದ್ಗುಣ ಸಂಪನ್ನನಾಗ್ತಾನೆ. ಅದರಿಂದ ಶರಣರಿಗೆ ಸಂಘ ಬೇಕು. ಸಂಘದಿಂದ ಗುರು ಬರ್ತಾನೆ, ಸಂಘದಿಂದ ಜಂಗಮ ಬರ್ತಾನೆ, ಸಂಘದಿಂದ ಸಕಲ ಸಂಪತ್ತು ಬರ್ತದೆ. ಅದರಿಂದ ಸಂಘದಿಂದ ಸನ್ಯಾಸಿಕೆಂಟ ಅನ್ನೋದು ಒಂದಲೇ. ದುರಾಚಾರ ಮುಖ್ಯ ಅಂತ ಅಲ್ಲ, ಒಳ್ಳೆಯ ಗುಣಗಳು ಬೇಕಷ್ಟೇ. ಇವನ್ನು ನಮ್ಮ ಶರಣರು, ವಚನಕಾರರು ಭಿನ್ನ ಭಿನ್ನ ಬೇರೆ ಬೇರೆ ರೀತಿಯ ತತ್ವಗಳು ಆಚರಿಸ್ಬಿಟ್ಟು ಎಲ್ಲ ರೀತಿಯಲ್ಲೂ ಈಗ ಲಿಂಗಾರಾಧಕರಾಗಿ ಓಡ್ತಕ್ಕಂಥವ್ರು. ಅದಕ್ಕೆ ಒಂದೆರಡು ಉದಾಹರಣೆ ಹೇಳೋದಾದರೆ, ಕಾಯಕದಲ್ಲಿ ತೊಡಗಿದ ಮೇಲೆ ಲಿಂಗವನ್ನು ಮರೆಯಬೇಕು ಅನ್ನೋ ಮಾತು ಬರ್ತದಲ್ಲ, ಅಲ್ಲಿ ನುಲಿಯ ಚಂದಯ್ಯ ಒಬ್ಬ ಅಗ್ಗವಶ್ಯನು. ಕಾಯಕದಲ್ಲಿ ಉಳುಕುಯ್ಕೊಂಬಂದು ಮನೆಗೆ ಬಂದು ಹುಲ್ಲನ್ನು ಅಗ್ಗಮ ವಸಿತ ಹೋಗ್ತಿರ್ತಾನೆ. ಮೈ ಮೇಲೆ ಲಿಂಗ ಇದೆ. ಎಲ್ಲೋ ಒಂದು ಕಡೆಯಲ್ಲಿ ಹೋದಾಗ ನದಿ ತೀರದಲ್ಲಿ ತನ್ನ ಲಿಂಗ ನೀರು ಬಿದ್ದೋಗ್ಬಿಡ್ತದೆ. ಆವಾಗ ಹೋಗ್ಬಿಡ್ತಲ್ಲಪ್ಪ ಹಂಗಿಂದ ಗಾಬರಿ ಆಗೋದಿಲ್ಲ. ತನ್ನ ಕಾಯಕದಲ್ಲಿ ಮೈ ಮರಿತಾನೆ. ಕೊನೆಗೆ ಅವನೇ ಮಾಡ್ತಾನೆ, ಹುಲ್ಲು ಕಟ್ಕೊಂಡ್ತಾನೆ ಬರ್ತಾನೆ. ಅವನಿಂದ ಲಿಂಗಯ್ಯ ಅಂತ ಹೇಳ್ತೀವಿ ನಾವು, ಭಗವಂತ ಅಂತೀವಲ್ಲ, ಪರವಸ್ತು ಅಂತೀವಲ್ಲ, ಆ ಪರವಸ್ತು ಭಕ್ತಿನಿಂದ ಬರ್ತಾನೆ. ಇವತ್ತು ಅಷ್ಟೇ ಯಾವ ವ್ಯಕ್ತಿ ಯಾವ ಧರ್ಮೀನೇ ಆಗಿರಲಿ, ಆ ಸದ್ಗುಣ ಸಂಪನ್ನತೆಯನ್ನು ಜಗತ್ತಿನಲ್ಲಿ ತಾನು ಸೇವೆ ಸಲ್ಲಿಸ್ತಾ ಹೋದರೆ ಅವರ ನಂಬಿಕೆಯ ದೇವರುಗಳು ಭಕ್ತನ ಹಿಂದೆ ಬರ್ತಾರೆ, ನೆರಳಾಗಿ ಬರ್ತಾರೆ. ನೀನು ಮುಂದೆ ಹೋಗು, ನಾನು ಇದ್ದೀನಿ ಅಂತ ರಕ್ಷಾ ಕವಚವಾಗಿ ಬರ್ತಾರೆ. ಆ ಮಾದರಿ ಚೆನ್ನಾಗಿನ ಎಂಥ ಕಥೆ ನೋಡಿ. ಇವತ್ತು ನಾವು ಅಂತೀವಿ, ಬಡವರು ಗಣಪ, ಯಾವುದೋ ನವಣೆ ಹುಲ್ಲು ಅಥವಾ ನವಣೆ ರಸ ಅಥವಾ ಏನೋ ನಾನಾ ರೀತಿಯ ಅಲ್ಪಸಂಖ್ಯಾತರು, ಬಡವರು, ಶ್ರೀಮಂತರು, ಈ ಒಂದು ಪದ್ಧತಿ ಬಂದಾಗ ವಸ್ತು ಒಡವೆಗಳಿಗೆ ಭಗವಂತನಿಗೆ ಅರ್ಪಿಸುವಾಗ ಶ್ರೀಮಂತಿಗೆ ಮುಖ್ಯವಲ್ಲ. ಕರಿಕಾಲ ಚೋಳ ರಾಜಾದಿರಾಜ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಪ್ರತಿ ದಿವಸನೂ ಬೆಳಗ್ಗೆ ಸಾಯಂಕಾಲ ಬಂಗಾರದ ಪಾತ್ರೆಗಳಲ್ಲಿ ಅವನಿಗೆ ಬೇಕಾದ್ದನ್ನು ನೈವೇದ್ಯ ಮಾಡಬತ್ತದ್ದ. ಆದರೆ ಒಂದು ಸಾರಿ ಏನಾಯಿತು, ಈ ಕರಿಕಾಲ ಚೋಳನ ಭಕ್ತಿಗಿಂತ ಒಬ್ಬ ಕರಿಕಾಲ ಚೋಳನ ಆಸ್ಥಾನದಲ್ಲಿ ಅಥವಾ ಅವನ ರಾಜ್ಯದಲ್ಲಿ ದನ ಕಾಯುವ ಒಬ್ಬ ಮಾದರ ಜಾತಿಯವನು ಚೆನ್ನಯ್ಯ ತನ್ನ ಕಾಯಕದಲ್ಲಿ ತೊಡಕೊಂಡು ಎಲ್ಲೋ ಒಂದು ಕಡೆಯಲ್ಲಿ ಒಂದು ಲಿಂಗ ಮಾಡ್ಕೊಂಡು ಭಕ್ತಿಯಿಂದ ಸಮರ್ಪಣಾ ಭಾವದಿಂದ ಗಂಡ ಹೆಂಡತಿ ಕೊಡ್ತಾರೆ. ಅವನ ಭಕ್ತಿಗೆ ಮೆಚ್ಚಿ ಶಿವ ಅವನ ಮನೆಗೆ ಉಂಡು ಬರ್ತಾನೆ. ಉಂಡು ಬಂದು ಅವನ ಗುಡಿಲಿ ಇರ್ತಾನೆ. ಕರಿಕಾಲ ಚೋಳ ಬಂದು ನೈವೇದ್ಯ ಮಾಡ್ತಾನೆ. ಆ ನೈವೇದ್ಯವನ್ನು ಊಟ ಮಾಡಿದ್ದಲ್ಲ. ಈ ಕೆಲವು ಸರಿ ಹಂಗೆ ಈ ಕೊಳೂರು ಕೊಡಗುಸನ ಕಥೆ ನೀವು ತಾವೆಲ್ಲ ಕೇಳಿರ್ಬೋದು. ಹಂಗೆ ಕರಿಕೋಲ ಚೋಳನೂ ಅಷ್ಟೇ ನೈವೇದ್ಯವನ್ನು ಸ್ವೀಕಾರ ಮಾಡ್ತಾರೆ. ಆದರೆ ನಾವು ಸಾಮಾನ್ಯವಾಗಿ ಇವತ್ತು ನಾವು ಅಂತೀವಿ, ಪುರಾಣವೆಂಬುದು ಪುಂಡರಗೋಷ್ಠಿ, ವೇದವೆಂಬುದು ಓದಿನ ಮಾತು, ತರ್ಕವೆಂಬುದು ತಗರ ಹೊರಟೆ, ಭಕ್ತಿ ಎಂಬುದು ತೋರುಂಬ ಲಾಭ ಅಂತೀವಿ. ಶರಣರಲ್ಲಿ ಈ ತತ್ವ ಇದ್ದರು ಅಂತಂದರೆ ನಾವು ದೇವಸ್ಥಾನಗಳಿಗೆ ದೇವರನ್ನ ಪೂಜೆ ಮಾಡೋಕ್ಕೆ ಹೋಗೋ ಅವಶ್ಯಕತೆಯೇ ಇಲ್ಲ. ಎಲ್ಲೂ ಹುಡುಕೊಂಡು ಬೇಕಾದಲ್ಲ, ಯಾವ ದೇವಸ್ಥಾನ ಯಾವ ಗಾಡುಗಳಿಗೆ ಹೋಗಬೇಕಾದಿಲ್ಲ. ಭಗವಂತ ತಮ್ಮಲ್ಲಿಯೇ ಇದ್ದಾನೆ. ಈ ತತ್ವನ ಮಾತ್ರ ಚೆನ್ನೈಯಿಂದ ನಾವು ಕಲಿಬೇಕಾಗತ್ತೆ. ಹೋಗ್ತಾನೆ ಕರಿಕಾಲ ಚೋಳಿ ಹೋದನು, ಸ್ವಾಮಿ ಏನು ತಪ್ಪಾಯಿದ್ದ ಕ್ಷಮಿಸಿ ಅಂತ ಕೈ ಮುಗಿತಾನೆ ಮಾದ ಚೆನ್ನಯ್ಯ ನನ್ನ ಕಣ್ಣು ಧನ್ಯವಾಯ್ತಪ್ಪ, ಇವತ್ತು ನಾನು ಪುಣ್ಯ ಮಾಡಿದೆ ಕಣೋ ಅಂದ್ಬಿಟ್ಟು ಹೋಗಿ ಕಾಲು ಹಿಡ್ಕೊಳ್ತಾನೆ ಮಾದ ಚೆನ್ನೈಯಿಂದ. ಸ್ವಾಮಿ ಏನು? ಅವನು ಇಲ್ಲ ಸ್ವಾಮಿ ಎಲ್ಲನ ಉಂಟ. ಅವನಂತಾನೆ ಎಂಥ ಮಾತು, ನಿನ್ನ ಕೆರಕ್ಕೆ ಎನ್ನ ಶಿರ ಸಮುವೆ ಅಂತಾನೆ. ನಿನ್ನ ಕೆರಕ್ಕೆ ನೀನು ಮೆಡ್ತೀಯಲ್ಲ, ಆ ಕೆರಕ್ಕೆ ನನ್ನ ಬದುಕು ಸಾರ್ಥಕವಲ್ಲ ಅಂತಾನೆ. ಅವನ್ನ ಬೀದಿಲಿ ಅಂಬಾರಿ ಮೇಲೆ ಕುಂಡಿಸ್ಕೊಂಡು ಮೆರವಣಿಗೆ ಮಾಡ್ಕೊಂಬರ್ತಾನೆ. ಬಂದಾಗ ಆ ದೇವಸ್ಥಾನಕ್ಕೆ ಬರೋದಾಗಿ ಆ ಕರಿಕಾಲ ಚೋಳನ ಕಣ್ಣು ಮುಂದೆನೇ ಮಾದರ ಚೆನ್ನಯ್ಯನ ಅವನ ಇದರಲ್ಲಿ ದೇವಸ್ಥಾನದಲ್ಲಿ ಅವನು ಐಕ್ಯವಾಗಿ ಹೋಗ್ತಾನೆ. ಅಂದರೆ ನನ್ನನ್ನು ಬಯಲು ಮಾಡಿಬಿಟ್ನಲ್ಲಪ್ಪ, ನನ್ನ ಭಕ್ತಿಯನ್ನು ನೀನು ಎಲ್ಲರಿಗೂ ಗೊತ್ತಾಗಿ ಮಾಡಿಬಿಟ್ಟಲ್ಲ ಅಂದ್ಬಿಟ್ಟು ಅವನು ಹೋಗಿ ಐಕ್ಯವಾಗ್ತಾನೆ. ಇಂಥ ಚಿತ್ರಗಳು ಶರಣರ ಒಬ್ಬೊಬ್ಬನ ಬದುಕಿನಲ್ಲೂ ಇದೆ. ಉರ್ಲಿಂಗ ಪೆದ್ದಿ ಮಾದರ ಜಾತಿಯವನು ಒಂದು ದಿವಸ, ಇವತ್ತು ನಮ್ಮಲ್ಲಿ ಅಭಿಷೇಕ, ಪೂಜೆ, ನಾಮಕರಣಗಳು, ಲಿಂಗಧಾರಣೆ ಇಂಥ 10 ಕಾರ್ಯಗಳು ನಡೀತವೆ. ಇವತ್ತು ಎಲ್ಲ ಒಂದು ಮನೆಯಲ್ಲಿ ಒಂದು ಲಿಂಗಧಾರಣೆ ಅಭಿಷೇಕ ನಡೀತಿರ್ತದೆ, ಪೂಜೆ ಮಾಡ್ತದೆ. ಇವನು ಏನು ಮಾಡ್ತಾರೆ, ಅವನ ಮನೇಲಿ ನೋಡೋಣ ಅಂದ್ಬಿಟ್ಟು ಗವಸ್ಕಿಯಲ್ಲಿ ಹೋಗಿ ಕೂತ್ಕೊಂಡು ಆ ದೃಶ್ಯವನ್ನು ನೋಡ್ತಾನೆ. ಆ ದೃಶ್ಯ ನೋಡಿದಾಗ ಆ ಉರ್ಲಿಂಗ ಪೆದ್ದಿ ಆಶ್ಚರ್ಯಪಟ್ಬಿಟ್ಟು ದಯವಿಟ್ಟು ಹೊರಗಡೆ ಹೋಗಿ ಹೊಂದ್ಕೊಂಬಿಟ್ಟು ಕದ್ದು ಹೋಗ್ಬಿಡ್ತಾನೆ.
ನೀಗ ಅವನಿಗೆ ಶರಣಾಗ್ತಾನೆ ಆ ಗುರುವಿಗೆ, ಸ್ವಾಮಿ ರಾತ್ರಿ ಹಿಂಗಾದ್ರೆ ನಾನು ತಪ್ಪು ಮಾಡಿಬಿಟ್ಟೆ, ದಯವಿಟ್ಟು ನನಗೆ ದೀಕ್ಷೆ ಕೊಡಿ ಅಂತ. ಹಿಂಗೆ 12ನೇ ಶತಮಾನದಲ್ಲಿ ಇಡೀ ಮಾನವ ಕುಲಕ್ಕೆ ಬಂದವರಿಗೆಲ್ಲನ ಲಿಂಗಧಾರಣೆ ಮಾಡಿ ಆ ಲಿಂಗ ತತ್ವವನ್ನು ಹೇಳಿ ದುಡ್ಡು ತಿನ್ನಿ ಪ್ರಾಮಾಣಿಕವಾಗಿ ಬದುಕಿ. ಅಪ್ಪು ತಪ್ಪಿನೋ ಇವತ್ತು ನಮಗೇನು 2 ಹೊತ್ತಿನ ಊಟ ಬೇಕೋ ಆ ಊಟ ಮಾತ್ರ ಮನೆ ಇರಬೇಕು, ಅಪ್ಪು ತಪ್ಪಿನ ಯಾವುದೇ ಕಾರಣದ ಕೂಡಿಡಬೇಡಿ ಅಂತ ಹೇಳಿದಂಥ ತತ್ವಗಳು ಶರಣ ಧರ್ಮದಲ್ಲೇ. ಅದರಲ್ಲಿ ಒಬ್ಬಳು ಆಯ್ದಕ್ಕಿ ಮಾರಯ್ಯ ಲಕ್ಕಮ್ಮ ಇಬ್ಬರೂ ದಿನ ಬೆಳಿಗ್ಗೆ ಊರು ಬೀದಿಗಳಿಗೆಲ್ಲ ಹೋಗಿ ಅವ್ರಿಗೇನು ಸಿಕ್ಕತ್ತೋ, ಅವರೆಕಾಳು ಸಿಕ್ಕಲಿ, ಬೇಳೆಕಾಳು ಸಿಕ್ಕಲಿ, ಅಕ್ಕಿ ಕಾಳು ಸಿಕ್ಕಲಿ, ಏನು ಕಾಳು ಅದನ್ನು ಕಾಯ್ಕೊಂಬಂದ್ಬಿಟ್ಟು ಮನೆಯಲ್ಲಿ ಅಡುಗೆ ಮಾಡಿ ಸಾಂಬಾರು ಮಾಡಿ ಯಾರಾದರೂ ಒಬ್ರಿಗಿಟ್ಟು ಅವರು ನೈವೇದ್ಯ ತಗೊಳ್ತಾರೆ, ಊಟ ಮಾಡ್ತಾರಂತೆ. ಒಂದು ದಿವಸ ಬಸವಣ್ಣ ಮಾಡ್ದ ಚೆಕ್ ಮಾಡಬೇಕು ಅಂತ, ಈ ಭಕ್ತಿಯನ್ನು ಚೆಕ್ ಮಾಡುವಂಥ ಯಾವುದೇ ಬೀದಿಯಲ್ಲಿ ಕಂಡ ದಾರಿಯಲ್ಲಿ ಹೆಚ್ಚು ಅಕ್ಕಿಯನ್ನು ಚೆಲ್ಲಿಸ್ತಾನೆ. ಇವ್ರದ್ದು ಏನು ಮಾಡ್ತಾರೆ ನೋಡೋಣ ಅಂತ ಇವನು ಅದಕ್ಕೆ ಮಾರಿ ಹೋದ, ಅಕ್ಕಿ ಹೆಚ್ಚು ಸಿಕ್ತು ಅಂದ್ಬಿಟ್ಟು ಬ್ಯಾಗ್ನಲ್ಲಿ ತುಂಬಿಕೊಂಡ ಓದ್ಕೊಂಬರುವಾಗ ಈ ಲಕ್ಕಮ್ಮ ನೋಡ್ತಾಳೆ, ಮಾರಯ್ಯನರ ಇವತ್ತೇನು ಹಿಂಗೆ ಬರ್ತಾವ್ರಲ್ಲ ಅಂದ್ಬಿಟ್ಟು ಅವ್ರ ಒಳಗೆ ಬೇಜಾರು ಇರ್ಬೋದು, ಸಂತೋಷನೂ ಇರ್ಬೋದು. ಬಂದಾಗ ಬಂದ ತಕ್ಷಣ ಮತ್ತೆ ಇತ್ತಮ್ಮಂದ್ರೆ ಇವತ್ತು ಅಂತ, ಮಾರಯ್ಯನರೇ ಇವತ್ತು ಭಾಳ ಖುಷಿ ಬರ್ತಾ ಇದ್ದಾರಲ್ಲ, ಬನ್ನಿ ಅಂದ್ಬಿಟ್ಟು ಕರೆದು, ಅಲ್ಲ ಮಾರಯ್ಯನರೇ ಇಷ್ಟಕ್ಕಿ ನಮ್ಗೆ ಯಾಕೆ ತಗೊಂಬಂದ್ವಿ, ನಮ್ಗೆ ಯಾಕೆ ಬೇಕು ಇಷ್ಟೊಂದು, ದಯವಿಟ್ಟು ಎಲ್ಲೋ ಬಸವಣ್ಣ ನಮ್ಮನ್ನು ಪರೀಕ್ಷೆ ಮಾಡೋಕ್ಕೆ ಇದು ಮಾಡಿದ್ದಾನೆ, ದಯವಿಟ್ಟು ಅವು ಎಲ್ಲಿ ಬಿದ್ದಿದ್ದೋ ಅಲ್ಲೇ ಚೆಲ್ಲಿ ಬನ್ನಿ ಅಂತ ಕಳಿಸ್ಕೊಡ್ತಾಳೆ. ಅಂತಹ ತತ್ವ ಆಯ್ದಕ್ಕಿ ಲಕ್ಕಮ್ಮ. ನಮ್ಮ SIT ಬಡಾವಣೆಯ ಒಂದು ಪಾರ್ಕಿಗೆ ಆಯ್ದಕ್ಕಿ ಲಕ್ಕಮ್ಮ ಅನ್ನುವ ಹೆಸರನ್ನು ನಾವಲ್ಲಿ ಇಟ್ಟಿದ್ದೀವಿ, ಬಡಾವಣೆಯ ನಾಗರಿಕರು ಇಟ್ಟಿದ್ದೀವಿ. ಅಂಥ ತತ್ವಗಳು ಶರಣರಲ್ಲಿದ್ದು ಇವತ್ತು ನೀವು ಗೊತ್ತಿದೆ. ಬಸವಣ್ಣನ ಪ್ರತಿಮೆಯನ್ನು ನೀರಜ್ ಪಾಟೀಲ್ರವರು ಬೆಳಗಾಂದವರು ಲಂಡನ್ನಲ್ಲಿ ಥೇಮ್ಸ್ ನದಿಯ ದಡದಲ್ಲಿ ಪೂಜೆ ಮಾಡ್ತಕ್ಕಂಥದ್ದು, ಮೋದಿಯವರು ಉದ್ಘಾಟನೆ ಮಾಡ್ತಕ್ಕಂಥದ್ದು ಇಡೀ ಜಗತ್ತಿಗೆ ಅದು ಜ್ಯೋತಿಯಾಗಿದ್ದಾರೆ. ಇವತ್ತು ನಾವು ಎಲ್ಲಿ ಸ್ವಾರ್ಥವನ್ನು ಬಿಡೋದಿಲ್ವೋ, ಲೋಭಿಕಾಂಕ್ಷಿಗಳಾಗಿರ್ತೀವೋ, ಪ್ರೀತಿ ವಿಶ್ವಾಸ ಇರೋದಿಲ್ಲೋ, ಕಂಡ ವಸ್ತುಗಳ ಬಗ್ಗೆ ನಂಬಿಕೆ ಇರೋದಿಲ್ವೋ, ನಂಬಿಕೆ ಭಾಳ ಮುಖ್ಯವಾದ. ನಾವು ಕಟ್ಟಿಡಿದ ಲಿಂಗದ ಭಗವಂತ ಇದ್ದಾರೆ. ಅಂಗಲಿಂಗ ತತ್ವ ಇದೆಯಲ್ಲ, ಅಂಗದಲ್ಲಿ ಲಿಂಗಯ್ಯ ಇದ್ದಾನೆ, ಬೇರೆ ಎಲ್ಲೂ ಹೋಗಬೇಕಾದಿಲ್ಲ. ಯಾವ ರೀತಿಯಲ್ಲಿ ಸತ್ಯದಲ್ಲಿದ್ದಾನೆ, ನಮ್ಮ ಮಾತಿನಲ್ಲಿದ್ದಾನೆ. ನಡೆದಂತೆ ನುಡಿದರೆ ಹಿಡಿದಿರ್ಪ ಲಿಂಗ ಘಟಸರ್ಪ ಕಾಣ ಅಂತಾರೆ. ಆ್ಯಕ್ಚುಲಾಗಿ ನಾವು ಸುಳ್ಳು ಹೇಳ್ಕೊಂಡು ಮೋಸ ಮಾಡಿಕೊಂಡು ಅವ್ರಿಗೆ ಮೋಸ ಮಾಡ್ಕೊಂಡಿದ್ರೆ ಆ ಪ್ರಜ್ಞೆ ಶರಣ ಧರ್ಮೀಯರಿರಬೇಕು. ಅಂಗವನ್ನು ಲಿಂಗವಾಗಿ ಮಾಡಿಕೊಂಡಿರ್ತಕ್ಕಂಥ ಮಹಾ ವ್ಯಕ್ತಿಗಳು ಇವು ಗುರುಲಿಂಗ ಜಂಗಮದಲ್ಲಿ ಕಾಣ್ತಕ್ಕಂಥದ್ದು. ನಾವು ಮಾಡುವ ಕಾರ್ಯವೇ ಅದನ್ನು ಪ್ರಸಾದ ಇದ್ದಂಗೆ, ವಿವೇಕ ಇದ್ದಂತೆ ಅದನ್ನು ಸ್ವೀಕಾರ ಮಾಡಿ ಕಾಯಕದಲ್ಲಿ ತೊಡಗಿದಾಗ ಗುರುವನ್ನು ಮರೆಯಬೇಕು, ಹೆಂಡತಿಯನ್ನು ಮರೆಯಬೇಕು, ಬಂಧು ಬಾಂಧವರನ್ನು ಮರೆಯಬೇಕು, ಊಟವನ್ನು ಮರೆಯಬೇಕು, ನಾನು ಕಾಯಕದಲ್ಲಿ ತಿನ್ನತರಾಗಬೇಕು. ಇವತ್ತು ಎಷ್ಟು ಜನ ಈ ಕಾಯಕತ್ವದಲ್ಲಿ ಪ್ರಾಮಾಣಿಕವಾಗಿ ಬದುಕ್ತಾರೆ ಅನ್ನೋದನ್ನು ಆತ್ಮಾವಲೋಕನ ಮಾಡ್ಕೋಬೇಕು. ಯಾವ ವ್ಯಕ್ತಿ ಆತ್ಮಾವಲೋಕನ ಮಾಡ್ಕೊಳ್ಳೋದಿಲ್ವೋ ಅಂಗದ ಮೇಲೆ ಲಿಂಗ ಇದ್ದರೂ ಒಂದೇ, ಇಲ್ಲದಿರೂ ಒಂದೇ. ಈ ದೃಷ್ಟಿಯಿಂದ ನಾವು ಜಗತ್ತಿನ ತತ್ವವನ್ನು, ಮೌಲ್ಯವನ್ನು, ಮಾನವ ಜೀವನವನ್ನು ಪರಿಪಕ್ವಗೊಳಿಸಬೇಕಾದ್ರೆ ಪ್ರಾಮಾಣಿಕವಾಗಿ ಬೆಳೀಬೇಕು, ಪ್ರಾಮಾಣಿಕ ಉಣಬೇಕು, ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಅದು 3 ದಿವಸ ಅಂತಾರೆ. ಹುಟ್ಟಿದ ದಿವಸ, ಇದ್ದದ ದಿವಸ, ಸತ್ತದ ದಿವಸ. ಈ 3 ದಿವಸಕ್ಕೋಸ್ಕರ ಇಡೀ ಜಗತ್ತನ್ನು ನಾವು ಆಳಕ್ಕೆ ಹೋಗ್ತೀವಿ, ಆಳುವ ಅವಶ್ಯಕತೆ ಇಲ್ಲ. ಈ ದೃಷ್ಟಿಯಿಂದ ನಾವು ಪ್ರಾಮಾಣಿಕ ಬದುಕನ, ಶರಣ ತತ್ವವನ್ನು ಆರಾಧಿಸೋಣ, ತತ್ವವನ್ನು ಆರಾಧಿಸೋಣ, ಉಪಾಸನೆ ಮಾಡೋಣ. ಇದು ನಮ್ಮ ಬದುಕನ್ನು ಹಚ್ಚ ಹಸಿರಾಗಿ ಎಂದೆಂದಿಗೂ ಪ್ರಾಮಾಣಿಕ ಬದುಕೋ ರೀತಿಯಲ್ಲಿ ಬೆಳಕಾಗ್ತದೆ. ಆ ಜ್ಯೋತಿಯನ್ನು ಈ ಅಂಗೈಯಲ್ಲಿನ ಅನುಭವದೊಂದಿಗೆ ಜಗತ್ತು ತೋರಿಸ್ತಾ ಇರ್ತಾರೆ. ಆ ಅನುಭವವೇ ಭಗವಂತ, ಅನುಭವವೇ ಶಕ್ತಿ, ಅನುಭವವೇ ವಿವೇಕ, ಅನುಭವವೇ ಆದರ್ಶ, ಅನುಭವವೇ ಜಗತ್ತಿಗೆ ಬೆಳಕು ಇಟ್ಕೊಳ್ಳಿ. ನಾವು ಆ ಅನುಭವವನ್ನು ಪಡ್ಕೊಂಡಿದ್ರೆ ನಾವೆಲ್ಲರೂ ಹೇಳ್ತೀವಿ, ಜಗತ್ತಿಗೆ ಜ್ಯೋತಿ ಆಗ್ತೀವಿ, ಎಲ್ಲರೂ ಮೌಲ್ಯವನ್ನು ಗುರುತಿಸ್ತಾರೆ. ನಾವು ಬದುಕನ್ನು ಆ ರೀತಿಯಲ್ಲಿ ಬಾಳೋಣ ಅಂತ ನಾನು ಈ ಒಂದು ದಿಕ್ಕಿನಲ್ಲಿ 2 ಮಾತನಾಡಿ ತಮ್ಮೆಲ್ಲರಿಗೂ ವಂದಿಸಿ ನಮಸ್ಕಾರ.